ಅಮೆರಿಕಾದಲ್ಲಿ ಭಾರತೀಯ ವ್ಯಕ್ತಿಯಿಂದ ಹೆಂಡತಿ ಸೇರಿ 3 ಹತ್ಯೆಯಾಗಿದೆ. ಕಾರ್ಬೋರ್ಡ್ನಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ನೋಡಿ, 3 ಪ್ರಾಣ ಹೋಗಿದೆ. ಇಲ್ಲಿ ಪ್ರಾಣವನ್ನು ಉಳಿಸಿಕೊಂಡಂಥ ಮಕ್ಕಳೇನಿದ್ದಾರೆ, ಬಚ್ಚಿಟ್ಕೊಂಡಿದ್ರು ಮಕ್ಕಳು. 3 ಹತ್ಯೆ ಆಗಿದೆ. ಆ ನಂತರ ಮಕ್ಕಳು ಬಚ್ಚಿಟ್ಕೊಂಡು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೌಟುಂಬಿಕ ಕಲಹಕ್ಕೆ 4 ಜೀವಗಳು ಈಗ ಬಲಿಯಾಗಿದೆ. ಅಮೆರಿಕಾದ ಜಾರ್ಜಿಯಾ ರಾಜ್ಯದ ಲಾರೆನ್ಸ್ವಿಲ್ಲೆ ಏನಿದೆ, ಆ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯ್ ಕುಮಾರ್ 51 ವರ್ಷ, ಗುಂಡು ಹಾರಿಸಿದ್ದಂತಹ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಪತ್ನಿ ಅಟ್ಲಾಂಟಾದ ಮೀಜು ಡೋಗ್ರಾ ಮತ್ತು ಸಂಬಂಧಿಕರಾದಂತಹ ಲಾರೆನ್ಸ್ವಿಲ್ಲೆಯ ಗೌರವ್ ಕುಮಾರ್ 33 ವರ್ಷ ಅಂತೇವರಿಗೆ. ನಿಧಿ ಚಂದರ್ 37 ವರ್ಷ ಮತ್ತು ಹರೀಶ್ ಚಂದರ್ ಅವರಿಗೆ 38 ವರ್ಷ. ಗ್ವಿನೆಟ್ ಕೌಂಟಿ ಪೊಲೀಸರಿಂದ ಆರೋಪಿ ವಿಜಯ್ ಬಂಧನವಾಗಿದೆ. ಅಮೆರಿಕಾದಲ್ಲಿ ಭಾರತೀಯ ವ್ಯಕ್ತಿಯಿಂದ ಹೆಂಡತಿ ಸೇರಿ 3 ಹತ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಕಬೋರ್ಡ್ನಲ್ಲಿ ನಡೆದಂತಹ ಘಟನೆ ಇದು. ನೋಡಿ, ಯಾವುದೋ ಒಂದು ಕೌಟುಂಬಿಕ ಕಲಹಕ್ಕೆ ಒಂದು ಘಟನೆ ನಡೆದು ಹೋಗಿದೆ. 4 ಜೀವಗಳು ಬಲಿಯಾಗಿದ್ದಾವೆ. 4 ಜನ ಬಲಿಯಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ಅಮೆರಿಕದ ಜಾರ್ಜಿಯಾ ರಾಜ್ಯದ ಲಾರೆನ್ಸ್ವಿಲ್ಲೆ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಜಯ್ ಕುಮಾರ್ 51 ವರ್ಷ, ಗುಂಡು ಹಾರಿಸಿದ ಈತ ಕೊಲೆ ಮಾಡಿರೋದಂತ ಹೇಳ್ತಿದ್ದಾರೆ. ಈತ ಸಿಕ್ಕಿದ್ದಾನು ಕೂಡ ಪೊಲೀಸರಿಗೆ, ಈ ಆರೋಪಿ. ಪತ್ನಿ ಅಟ್ಲಾಂಟಾದ ಮೀಮು ಡೋಗ್ರಾ 43 ವರ್ಷ ಅವರಿಗೆ. ಇನ್ನು ಸಂಬಂಧಿಕರು ಇರ್ತಾರಲ್ಲ, ಅವ್ರ ಸಂಬಂಧಿಕರಲ್ಲಿ ಯಾರಂತಂದರೆ ಲಾರೆನ್ಸ್ವಿಲ್ಲೆಯ ಗೌರವ್ ಕುಮಾರ್ ಅವ್ರಿಗೆ 33 ವರ್ಷ, ನಿಧಿ ಚಂದರ್ ಅವ್ರಿಗೆ 37 ವರ್ಷ ಮತ್ತು ಹರೀಶ್ ಚಂದರ್ ಏನಿದೆ ಅವ್ರಿಗೆ 38 ವರ್ಷ. ಇವರು ಗುಂಡಿನ ದಾಳಿಗೆ ಬಲಿಯಾಗಿಬಿಟ್ಟಿದ್ದಾರೆ. ಗ್ವಿನೆಟ್ ಕೌಂಟಿ ಪೊಲೀಸರು ಆರೋಪಿಯನ್ನೀಗ ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನೀವು ಮಾಡಿದ್ರಿ, ಏನು ಉದ್ದೇಶ ಇತ್ತು, ಈ ಹಿಂದೆ ಕೂಡ ಏನಾದರೂ ಜಗಳಗಳು ಆಗಿತ್ತಾ, ಇಲ್ಲ ಬೇರೆ ಏನಾದರೂ ವಿಚಾರ ಇದೆಯಾ, ಆ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ. ಅಮೇರಿಕಾದಲ್ಲಿ ಈ ರೀತಿಯಾಗಿ ಭಾರತೀಯ ಏನಿದ್ದಾನೆ ಹತ್ಯೆ ಮಾಡಿದ್ದಾನೆ. ಯಾಕೆ, ಏನು ಹಳೆ ದ್ವೇಷದ ಕಾರಣನೋ, ಇನ್ನೊಂದು ಮತ್ತೊಂದು ದುಡ್ಡಿನ ವಿಚಾರನೋ, ಅಥವಾ ಬೇರೆ ಏನಾದರೂ ಹೇಳಿಕೊಳ್ಳೋಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳೇನಾದರೂ ಇತ್ತಾ ಕುಟುಂಬದ ವಿಚಾರವಾಗಿ ಗೊತ್ತಿಲ್ಲ. ಆದರೆ 4 ಜನರ ಬಲಿಯಾಗ್ಬಿಟ್ಟಿದೆ. ಭಾರತದ ಮೂಲದ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಗುಂಡು ಹಾರಿಸಿದಾಗ ಅವರಲ್ಲೇ ಪ್ರಾಣವನ್ನು ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.